ಐನಾಪುರದಲ್ಲಿ ಶ್ರೀ ಬೀರೇಶ್ವರ ಬ್ಯಾಂಕ್ನ ನೂತನ ಕಟ್ಟಡದ ವಾಸ್ತುಶಾಂತಿ ಪೂಜಾ ಕಾರ್ಯಕ್ರಮ. ಮಾಜಿ ಸಂಸದ ಹಾಗೂ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ನೇತೃತ್ವದಲ್ಲಿ ಬೀರೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯು ಕಳೆದ 36 ವರ್ಷಗಳಿಂದ ನಿರಂತರವಾಗಿ ಗ್ರಾಹಕರಿಗೆ ಉತ್ತಮ ಸೇವೆ ಸಲ್ಲಿಸುತ್ತಾ ದಾಪುಗಾಲು ಹಾಕುತ್ತಾ ಸಂಸ್ಥೆ ಲಾಭದಿಂದ ಮುನ್ನುಗ್ಗುತ್ತಿದ್ದು, ಇದಕ್ಕೆಲ್ಲ ಜೊಲ್ಲೆ ಅವರ ಮೇಲಿರುವ ಗ್ರಾಹಕರ ಪ್ರೀತಿ, ವಿಶ್ವಾಸ, ಸಹಕಾರವೇ ಮುಖ್ಯ ಕಾರಣ ಎಂದು ಬೀರೇಶ್ವರ ಸಂಸ್ಥೆ ಜನರಲ್ ಮ್ಯಾನೇಜರ್ ಬಹದ್ದೂರು ಗುರುವಾ ಹೇಳಿದರು. ಅವರು ದಿನಾಂಕ 12ರಂದು ಗುರುವಾರ ತಾಲೂಕಿನ ಐನಾಪುರ ಪಟ್ಟಣದಲ್ಲಿರುವ ಬೀರೇಶ್ವರ ಬ್ಯಾಂಕ್ನ ನೂತನ ಕಟ್ಟಡದ ವಾಸ್ತುಶಾಂತಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡ್ತಾ, ಬೀರೇಶ್ವರ ಸಂಸ್ಥೆಯು ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ರಾಜ್ಯಗಳಲ್ಲಿ 231 ಶಾಖೆಗಳನ್ನು ಹೊಂದಿದೆ. 5,100 ಕೋಟಿ ಡೆಪಾಸಿಟ್ ಹೊಂದಿದ್ದು, 4 ಲಕ್ಷಕ್ಕೂ ಅಧಿಕ ಸದಸ್ಯರನ್ನು ಹೊಂದಿದ್ದು, 3,900 ಕೋಟಿ ಸಾಲ ನೀಡಿದ್ದೇವೆ. ಕಳೆದ ವರ್ಷ 45 ಕೋಟಿ 30 ಲಕ್ಷ ಲಾಭ ಗಳಿಸಿದ್ದೆವು. ಇದೆಲ್ಲ ಇನ್ನು ಅನೇಕ ಸಂಘ ಸಂಸ್ಥೆಗಳ ಮೂಲಕ ಜಿಲ್ಲೆಯವರ ಸಹಸ್ರಾರು ಕುಟುಂಬಗಳಿಗೆ, ಗ್ರಾಮೀಣ ಭಾಗಗಳಲ್ಲಿ ಯುವಕರಿಗೆ ಉದ್ಯೋಗ ನೀಡಿ ಆಶ್ರಯದ ಆಗಿದ್ದಾರೆ ಹಾಗೂ ಲಕ್ಷಾಂತರ ಜನರಿಗೆ ಸಾಲ ನೀಡಿ ಆರ್ಥಿಕ ಅಭಿವೃದ್ಧಿ ಮಾಡ್ತಾ ಬಂದಿದ್ದಾರೆ ಎಂದರು. ನಂತರ ನಿರ್ದೇಶಕ ತಮ್ಮಣ್ಣ ಪಾರಶೆಟ್ಟಿ ಮಾತನಾಡಿದರು. ಐನಾಪುರ ಪಟ್ಟಣದಲ್ಲಿ ಶ್ರೀ ಬೀರೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಎಕ್ಸಂಬ ಇದರ ಒಂದು ಸ್ವಂತ ಕಟ್ಟಡದ ವಾಸ್ತುಶಾಂತಿ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಗ್ರಾಮಸ್ಥರು ಹಾಗೂ ನಮ್ಮ ಸಂಸ್ಥೆಯ ಎಲ್ಲ ಸದಸ್ಯರು ಮತ್ತು ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿ ಉಪಸ್ಥಿತರಿದ್ದಾರೆ. ವಿಶೇಷವಾಗಿ ಒಂದು ವಾಸ್ತುಶಾಂತಿ ಕಾರ್ಯಕ್ರಮಕ್ಕೆ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ ಅಪ್ಪ ಸಾಹೇಬ್ ಜೊಲ್ಲೆ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಸ್ಥಾನಿಕ ಸಲಹಾ ಸಮಿತಿ ಎಲ್ಲ ಸದಸ್ಯರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. 1991ರಲ್ಲಿ ಪ್ರಾರಂಭವಾದಂಥ ಶ್ರೀ ಬೀರೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಎಕ್ಸಂಬ ಮೊದಲುಗೊಂಡು ಸಂಸ್ಥೆಯ ಸಂಸ್ಥಾಪಕರಾದಂಥ ಮಾಜಿ ಸಂಸದರು ಹಾಗೂ ಹಾಲಿ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದಂಥ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ಸಹ ಸಂಸ್ಥಾಪಕರಾದಂಥ ಸೌ ಶಶಿಕಲಾ ಜೊಲ್ಲೆ, ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರು ನಿಪ್ಪಾಣಿ ಮತಕ್ಷೇತ್ರ, ಇವರ ಒಂದು ಮುಂದಾಳತ್ವದಲ್ಲಿ ಪ್ರಾರಂಭವಾದಂಥ ಸಂಸ್ಥೆ ಕಳೆದ ಒಂದು 35-36 ವರ್ಷಗಳಲ್ಲಿ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯ ಸೇರಿದಂತೆ ಒಟ್ಟು ಒಂದು 3 ರಾಜ್ಯಗಳಲ್ಲಿ ತನ್ನ 231 ಶಾಖೆಗಳೊಂದಿಗೆ ಕಾರ್ಯನಿರ್ವಹಿಸ್ತಾ ಇದೆ. ಇವತ್ತಿನವರೆಗೆ ಸಂಸ್ಥೆಯ ಒಂದು ಈ ಐನಾಪುರ ಶಾಖೆ ಕಳೆದ 15 ವರ್ಷಗಳಿಂದ ಐನಾಪುರ ಒಂದು ಗ್ರಾಮದಲ್ಲಿ, ಪಟ್ಟಣದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಇಲ್ಲಿ ಇವತ್ತಿಗೆ ಒಂದು 85 ಕೋಟಿವರೆಗೆ ಒಂದು ಠೇವಣಿಯಾಗಿದೆ. ಅದೇ ರೀತಿಯಾಗಿ ಅನೇಕ ಸಂಘ ಸಂಸ್ಥೆಗಳಿಗೆ ಮತ್ತು ಅನೇಕ ಸದಸ್ಯರಿಗೆ ಇಲ್ಲಿ ಸಹಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಪಟ್ಟಣದ ಬಹುತೇಕ ಸದಸ್ಯರ ಮತ್ತು ಪಟ್ಟಣದ ಗ್ರಾಮಸ್ಥರ ಒಂದು ಅಪೇಕ್ಷೆ ಆಗಿತ್ತು, ಸಂಘವು ತನ್ನ ಸ್ವಂತದ ಒಂದು ಶಾಖೆಯನ್ನು ಹೊಂದಬೇಕಂತ, ಒಂದು ಸ್ವಂತ ಕಟ್ಟಡ ಹೊಂದಬೇಕಂತ ಒಂದು ಅಪೇಕ್ಷೆ ಇತ್ತು. ಆ ನಿಟ್ಟಿನಲ್ಲಿ ಇಲ್ಲಿ ಒಂದು ಸ್ವಂತದ ಸ್ಥಳ ಖರೀದಿ ಮಾಡಿ ಈ ಶಾಖೆಯನ್ನು ನಾವು ಇಲ್ಲಿಗೆ ಹೊಸದಾಗಿ ಇವತ್ತು ಸ್ಥಳಾಂತರ ಮಾಡ್ತಾ ಇದ್ದೀವಿ ಮತ್ತು ವಾಸ್ತುಶಾಂತಿ ಮತ್ತು ಗೃಹ ಪ್ರವೇಶ ಕಾರ್ಯಕ್ರಮ ಸಹಿತ ಮಾಡ್ತಾ ಇದ್ದೀವಿ. ಬೀರೇಶ್ವರ ಸಂಸ್ಥೆ ಕಳೆದ 36 ವರ್ಷಗಳಿಂದ ಪ್ರಾರಂಭವಾಗಿ ಕಳೆದ 36 ವರ್ಷಗಳಲ್ಲಿ ಒಟ್ಟು 4,40,000ಗೂ ಮೇಲ್ಪಟ್ಟು ಒಂದು ಸದಸ್ಯರನ್ನು ಹೊಂದಿದೆ. ಅದೇ ರೀತಿಯಾಗಿ 5,100 ಕೋಟಿಗೆ ಮಿಕ್ಕಿ ಒಂದು ಠೇವಣಿಯನ್ನು ಸಂಗ್ರಹಿಸಿ 3,900 ಕೋಟಿವರೆಗೆ ಒಂದು ಸಾಲವನ್ನು ವಿತರಣೆ ಮಾಡಿದೆ. ಕಳೆದ ಒಂದು 31 ಮಾರ್ಚ್ 31, 2025ಕ್ಕೆ 45 ಕೋಟಿ 35 ಲಕ್ಷದ ಒಂದು ಲಾಭವನ್ನು ಸಹಿತ ಗಳಿಸಿದೆ. ಈ ಸಂಸ್ಥೆಯ ಜೊತೆಗೆ ಇನ್ನೂ ಅನೇಕ ಸಂಘ ಸಂಸ್ಥೆಗಳ ಮೂಲಕ ಜೊಲ್ಲೆ ಅನ್ನವರು ಅನೇಕ ಸಾವಿರಾರು ಕುಟುಂಬಗಳಿಗೆ ಒಂದು ಆದಾಯದ ಸ್ರೋತವಾಗಿ ಅವರಿಗೆ ಒಂದು ಉದ್ಯೋಗ ಅವಕಾಶ ನೋಡಿ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗವನ್ನು ಹೆಚ್ಚಿಸುವ ಒಂದು ನಿಟ್ಟಿನಲ್ಲಿ ಒಂದು ಅತ್ಯಂತ ದೊಡ್ಡ ಉಪಕಾರದ ಕಾರ್ಯ ಅವರ ಕಡೆಯಿಂದಾಗಿದೆ. ಅದೇ ರೀತಿಯಾಗಿ ಲಕ್ಷಾಂತರ ಜನ ಸದಸ್ಯರಿಗೆ ಸಾಲ ಸೌಕರ್ಯವನ್ನು ನೀಡಿ ಅಥವಾ ಠೇವಣಿದಾರರಿಗೆ ಠೇವಣಿ ಅನುಕೂಲವನ್ನು ಮಾಡಿಕೊಟ್ಟು ಅವರ ಠೇವಣಿದಾರರಿಗೆ ಒಂದು ಬಡ್ಡಿಯನ್ನು ಅವಕಾಶ ಕಲ್ಪಿಸಿ ಅಥವಾ ಅವರ ಸಾಲದ ಅವಶ್ಯಕತೆ ಇದ್ದವರಿಗೆ ಆ ಸಾಲವನ್ನು ಒದಗಿಸಿ ಆರ್ಥಿಕವಾಗಿ ಅವರು ಅಭಿವೃದ್ಧಿ ಹೊಂದುವ ನಿಟ್ಟಿನಲ್ಲಿ ಅನೇಕ ಒಂದು ಜನೋಪಯೋಗಿ ಕಾರ್ಯಗಳನ್ನು ಈವರೆಗೆ ಮಾಡ್ತಾ ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ಸಂಸ್ಥೆ ಇನ್ನೂ ಸಹಿತ ಪ್ರಗತಿಯ ಪಥದಲ್ಲಿ ಮುನ್ನಡೆಯುತ್ತಾ ಇದೆ. ಇದೇ ರೀತಿಯಾಗಿ ಸಂಸ್ಥೆಯ ಉತ್ತರೋತ್ತರ ಪ್ರಗತಿಯನ್ನು ಸಾಧಿಸುತ್ತೆ ಮತ್ತು ಸಾಧಿಸಲಿ ಅಂತ ಅಪೇಕ್ಷಿಸುತ್ತಾ ಈ ಒಂದು ಸಂಸ್ಥೆ ಇನ್ನೂ ನಮ್ಮ ಈ ಐನಾಪುರ ಶಾಖೆಯ ಬೆಳವಣಿಗೆ ಸಮಸ್ತ ಐನಾಪುರ ಹಾಗೂ ಸುತ್ತಲಿನ ಎಲ್ಲ ಗ್ರಾಮಸ್ಥರು ಇನ್ನೂ ಸಹಾಯ ಸಹಕಾರ ನೀಡಿ ಸಂಸ್ಥೆಯ ಅಭಿವೃದ್ಧಿಗೆ ನಮಗೆ ಆಶೀರ್ವದಿಸಬೇಕಂತ ಅವರಿಗೆ ವಿನಂತಿಸುತ್ತೇನೆ. ಧನ್ಯವಾದಗಳು. ಎಕ್ಸಂಬ ಇದರ ಅಧ್ಯಕ್ಷರಾದ ಅಪ್ಪ ಸಾಹೇಬ್ ಅವರು ಈ ಒಂದು ನೂತನ ಕಟ್ಟಡದ ಉದ್ಘಾಟನೆ ಆಗಮಿಸಿದ್ದಾರೆ. ಅವರಿಗೆ ಅಭಿನಂದನೆಗಳು. ದೇಶದ ಬೆನ್ನೆಲುಬು ರೈತರ ಬೆನ್ನೆಲುಬು ಅಣ್ಣಾ ಸಾಹೇಬ್ ಶಂಕರ್ ಜೊಲ್ಲೆ. ಯಾಕಂದರೆ ಪ್ರತಿ ವರ್ಷ ನಿಪ್ಪಾಣಿಯಲ್ಲಿ ಕೃಷಿ ಉತ್ಸವ ಮಾಡುವ ಮೂಲಕ ರೈತರಿಗೆ ಹೊಸ ಟೆಕ್ನಾಲಜಿಯನ್ನು ತಿಳಿಸಿಕೊಡುವ ಮುಖಾಂತರ ಅವರ ಉತ್ಪನ್ನವನ್ನು ಅಧಿಕ ಮಾಡುತ್ತಿರುವ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಈ ದೇಶದ ಸುಪುತ್ರ ಅಂತ ಹೇಳ್ಬೋದು. ಯಾಕಂದರೆ ಕೆಲವೊಂದು
ಮಕ್ಕಳು ಅಂದರೆ ಮನೆ ಮಕ್ಕಳಾಗಿರ್ತಾರೆ, ಊರು ಮಕ್ಕಳಾಗಿರ್ತಾರೆ, ನಾಡು ಮಕ್ಕಳಾಗಿರ್ತಾರೆ. ಆ ಒಂದು ನಾಡಿಗೆ ಒಳ್ಳೆಯದು ಮಾಡೋ ಮುಖಾಂತರ, ದೇಶಕ್ಕೆ ಒಳ್ಳೆಯದಕ್ಕೆ ಮಾಡೋ ಮುಖಾಂತರ ಅಣ್ಣಾ ಸಾಹೇಬ್ ಜೊಲ್ಲೆಯವರು ದೇಶದ ಸುಪುತ್ರ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದಲ್ಲ ಈಗ ಕೃಷಿ ಉತ್ಸವ. ಈ ಸಂದರ್ಭದಲ್ಲಿ ಸಂಸ್ಥೆ ಚೇರ್ಮನ್ ಅಪ್ಪಾಸಾಬ್ ಜೊಲ್ಲೆ, ಎಜಿಎಂ ಪ್ರವೀಣ್ ತೋರಿ, ಸ್ಥಳೀಯ ಶಾಸಕ ಅಧ್ಯಕ್ಷ ಶಂಭುಲಿಂಗ ಕುಡ್ಚಿ, ತಮ್ಮಣ್ಣ ಪಾರ್ಶೆಟ್ಟಿ, ರಾಮು ಕಾಗಳಿ, ರಾಜು ಅಪರಾಜ್, ನಿಂಗಪ್ಪ ಕೋಕಲೆ, ಜಿನ್ನಪ್ಪ ಶಿರಹಟ್ಟಿ, ಭೀಮು ವಸ್ತ್ವಾಡ್, ರವೀಂದ್ರ ಬಣಜವಾಡ, ನಿತಿನ್ ತೋಡ್ಕರ್, ಮಂಜುನಾಥ್ ಕಾಗ್ಲಿ, ಅಣ್ಣಾಸಾಬ್ ಡೂಗನವರ್, ದಾದಾ ಪಾಟೀಲ್, ಎಸ್ಕೆ ಮಾನೆ, ವಿಕ್ರಮ್ ಗುರುವ, ಸಂದೀಪ್ ಜಾಧವ್, ಉದಯ್ ನಿಡಗುಂದಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮುರುಗೇಶ್ ಗಸ್ತಿ, ಭಾರತ ವೈಭವ ನ್ಯೂಸ್, ಐನಾಪುರ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.